ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಪೆಟ್ರೋಲ್ ಬಂಕಿಗೆ ಹೋಗಿ ನಿಮ್ಮ ಬೈಕ್ ಅಥವಾ ಕಾರಿಗೆ ಪೆಟ್ರೋಲ್ ಹಾಕಿಸ್ತೀರಿ. ನೀವು ಕೇಳೋದು ಪೆಟ್ರೋಲ್ ಹಾಕಿ ಅಂತ. ಆದರೆ ಈಗ ಎಲ್ಲ ಬಂಕ್ಗಳಲ್ಲೂ ನಿಮಗೆ ಹಾಕ್ತಾ ಇರೋದು ಮಿಕ್ಸೆಡ್ ಪೆಟ್ರೋಲ್, ಅಂದರೆ ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್. ಯಾವ ಪೆಟ್ರೋಲ್ ಬಂಕ್ನವರಾದರೂ ನಿಮಗೆ ಈ ವಿಷಯವನ್ನು ಯಾವತ್ತಾದರೂ ಹೇಳಿದಾರಾ? ನೋ, ಯಾರೂ ಹೇಳಿಲ್ಲ. ಈ ಎಥೆನಾಲ್ ಅಂದರೆ ಏನು ಅಂತ ನಿಮಗೇನಾದರೂ ಗೊತ್ತಾ? ಅದನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡಿದರೆ ನಿಮ್ಮ ಗಾಡಿಯ ಮೈಲೇಜ್, ನಿಮ್ಮ ಬೈಕು, ನಿಮ್ಮ ಕಾರಿನ ಮೈಲೇಜ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದೇನಾದರೂ ನಿಮಗೆ ಗೊತ್ತಾ? ಹೋಗಲಿ, ಈ ಎಥೆನಾಲ್ ಎಷ್ಟು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅನ್ನೋದಾದರೂ ನಿಮಗೆ ಗೊತ್ತಾ? ಅದೂ ಬಿಡಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಹಾಕಿ ನಿಮ್ಮ ಬೈಕ್ ಅಥವಾ ಕಾರಿನ ಎಂಜಿನ್ ಸೀಸ್ ಆದರೆ ಅಥವಾ ಹಾಳಾದರೆ ಅದರ ರಿಪೇರಿಗೆ ನಿಮಗೆ ಇನ್ಶೂರೆನ್ಸ್ ಸಿಗೋದಿಲ್ಲ ಅನ್ನೋದಾದರೂ ಗೊತ್ತಾ? ನೋ ಚಾನ್ಸ್. ನಿಮಗೇನೂ ಗೊತ್ತಿಲ್ಲ. ಗೊತ್ತಿರೋದು ಇಷ್ಟೇ: ಪೆಟ್ರೋಲ್ ಬಂಕಿಗೆ ಹೋಗ್ತೀರಿ, ಅಲ್ಲಿ ಅವರು ಪೆಟ್ರೋಲ್ ಹಾಕೋದನ್ನು ನೋಡ್ತೀರಿ, ಕಾರ್ಡ್ ಸ್ವೈಪ್ ಮಾಡ್ತೀರಿ ಅಥವಾ ಸ್ಕ್ಯಾನ್ ಮಾಡ್ತೀರಿ, ಕೇಳಿದಷ್ಟು ಹಣ ಕೊಡ್ತೀರಿ, ರುಯಿ ಅಂತ ಹೊರಟು ಬಿಡ್ತೀರಿ. ಸ್ನೇಹಿತರೆ, ಈಗ ವಿಷಯಕ್ಕೆ ಬರ್ತೀನಿ. ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಪೆಟ್ರೋಲ್ ಟ್ಯಾಂಕಿನಲ್ಲಿ ಮಿಕ್ಸ್ ಆಗ್ತಾ ಇರುವಂತಹ ಎಥೆನಾಲ್ ಅಂದರೆ ಏನು? ಅದು ಜಸ್ಟ್ ಒಂದು ಆಲ್ಕೋಹಾಲ್. ಗಾಬರಿ ಆದ್ರಾ? ನಿಜ ಹೇಳ್ತಾ ಇದ್ದೀನಿ, ಅದು ಆಲ್ಕೋಹಾಲ್. ಅದರ ಫಾರ್ಮುಲಾ ಬರೆಯುವಾಗ C2H5OH ಅಂತ ಬರೀತಾರೆ, ಅಥವಾ C2H6O ಅಂತ ಬರೀತಾರೆ, ಅಥವಾ ETOH ಅಂತ ಬರೀತಾರೆ. ಅಂದರೆ ಅದು ಆಲ್ಕೋಹಾಲ್. ಪೆಟ್ರೋಲಿನಂತೆ ತಕ್ಷಣ ಬೆಂಕಿ ಹೊತ್ತಿಕೊಳ್ಳುವಂತಹ ಕಲರೇ ಇಲ್ಲದ ದ್ರವ ಈ ಎಥೆನಾಲ್. ಬಿದಿರು, ಮೆಕ್ಕೆಜೋಳದ ಸಿಪ್ಪೆ, ಕಬ್ಬಿನ ಸಿಪ್ಪೆ ಮುಂತಾದಂತಹ ಕಚ್ಚಾ ವಸ್ತುಗಳಿಂದ ಈ ಎಥೆನಾಲ್ ಅನ್ನು ಅತ್ಯಂತ ಕಡಿಮೆ ರೇಟ್ನಲ್ಲಿ ತಯಾರಿಸ್ತಾರೆ. ಅಂದಹಾಗೆ ನೀವು ಡ್ರಿಂಕ್ಸ್ ತಗೋತೀರಿ ಅಂತ ಹೇಳಿ ಆದರೆ, ಬಾರ್ನಲ್ಲಿ ಕುಡಿತೀರಲ್ವಾ, ಬಿಯರು, ವೈನು, ರಮ್ಮು, ಇದರ ತಯಾರಿಕೆಗೂ ಕೂಡ ಈ ಎಥೆನಾಲ್ ಅನ್ನು ಬಳಸ್ತಾರೆ. ಪೇಂಟು, ಔಷಧಿ, ಕಾಸ್ಮೆಟಿಕ್ಸ್, ಮೌತ್ ವಾಶ್, ಹ್ಯಾಂಡ್ ಸ್ಯಾನಿಟೈಸರ್, ಹೀಗೆ ಎಲ್ಲದರ ಉತ್ಪಾದನೆಯಲ್ಲೂ ಕೂಡ ಈ ಎಥೆನಾಲ್ ಅನ್ನು ಬಳಸ್ತಾರೆ. ನಮ್ಮ ದೇಶದಲ್ಲಿ ಈ ಯೋಜನೆ 2003ರಲ್ಲಿ ಶುರುವಾಯಿತು. 2006ರಿಂದ ಪೆಟ್ರೋಲಿಗೆ ಎಥೆನಾಲ್ ಮಿಕ್ಸ್ ಮಾಡಲು ಕಂಪನಿಗಳಿಗೆ ಎಥೆನಾಲ್ ಲಭ್ಯ ಆಯಿತು. ಆಗ ನಮ್ಮ ಕೇಂದ್ರ ಸರ್ಕಾರದ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಒಂದು ಡೈಲಾಗ್ ಹೊಡಿತಾರೆ. ಆ ಡೈಲಾಗ್ ಅನ್ನು ಕೇಳಿ ನಮ್ಮ ಜನರಿಗೆ ಖುಷಿಯೋ ಖುಷಿ. ಏನಂದ್ರು ಮಿಸ್ಟರ್ ಗಡ್ಕರಿ ಸಾಹೇಬ್ರು? ಆ ವಿಡಿಯೋ ಇದೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. आप 120 रुपये जो पेट्रोल ले रहे हैं उसका भाव हम 15 रुपये लीटर करेंगे. जितना एवरेज आपको 120 रुपये के पेट्रोल में मिल रहा है, उतना एवरेज आपको 15 रुपये पेट्रोल की कीमत जो है 15 रुपये, उतना लीटर का इथेनॉल का एवरेज मिलेगा. ಎಸ್, ನೀವು 120 ರೂಪಾಯಿ ಕೊಟ್ಟು 1 ಲೀಟರ್ ಪೆಟ್ರೋಲ್ ಹಾಕಿಸ್ತೀರಲ್ವಾ, ನಾವು ಅದನ್ನು ನಿಮಗೆ 15 ರೂಪಾಯಿಗೆ ಕೊಡ್ತೀವಿ. ಅದು ಅಲ್ಲದೆ ನಿಮ್ಮ ವಾಹನದ ಮೈಲೇಜ್ನಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಇದು ಜವಾಬ್ದಾರಿಯುತ ಕೇಂದ್ರ ಸಚಿವರೊಬ್ಬರ ಡೈಲಾಗ್. ಸ್ನೇಹಿತರೆ, ಎಲ್ಲಾದರೂ ನಿಮಗೆ 15 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಸಿಗ್ತಾ ಇದೆಯಾ? ಅಂದರೆ ನಮ್ಮ ಮೋದಿ ಸರ್ಕಾರದ ಮಂತ್ರಿಗಳು ಎಷ್ಟೊಂದು ಕಲರ್ ಕಾಗೆ ಹರಿಸಿದ್ದಾರೆ ನೋಡಿ. ಏಕೆ ಗಡ್ಕರಿ ಸಾಹೇಬರು ಇಷ್ಟೊಂದು ದೊಡ್ಡ ರೈಲ್ ಬಿಟ್ಟರು? ಅವರಿಗೆ ಇದರಿಂದ ಏನು ಲಾಭ ಇದೆ? ಅಲ್ಲೇ ಇರೋದು ಪಾಯಿಂಟ್. ಇವತ್ತು ಭಾರತದಲ್ಲಿ ಎಥೆನಾಲ್ ಉತ್ಪಾದಿಸುವಂತಹ ದೊಡ್ಡ ಕಂಪನಿಗಳ ಪೈಕಿ ಒಂದು ಸಿಯಾನ್ ಆಗ್ರೋ ಇಂಡಸ್ಟ್ರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. 2015ರಲ್ಲಿ 70 ಕೋಟಿ ರೂಪಾಯಿ ಮೌಲ್ಯ ಇದ್ದಂತಹ ಈ ಕಂಪನಿ ಇವತ್ತು 510 ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇದೆ. ಈ ಕಂಪನಿಯ ಓನರ್ ಯಾರು ಗೊತ್ತಾ? ಮಿಸ್ಟರ್ ಗಡ್ಕರಿ ಸಾಹೇಬರ ಮೊದಲ ಮಗ ನಿಖಿಲ್ ಗಡ್ಕರಿ. ಹಾಗೆಯೇ ಅವರ ಎರಡನೇ ಮಗ ಸಾರಂಗ್ ಗಡ್ಕರಿ ಕೂಡ ಇನ್ನೊಂದು ಎಥೆನಾಲ್ ಫ್ಯಾಕ್ಟರಿಯ ಒಡೆಯ ಅಂತ ಹೇಳಲಾಗ್ತಾ ಇದೆ. ಸಾಹೇಬರು ಕಾಗೆ ಹಾರಿಸಿದ್ದು ಯಾಕೆ ಅಂತ ಈಗ ನಿಮ್ಗೆ ಗೊತ್ತಾಯ್ತಲ್ವಾ? ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂತಹ ಎಥೆನಾಲ್ ಮಿಕ್ಸ್ ಮಾಡಿದ ಬಳಿಕ ಪೆಟ್ರೋಲ್ ಲೀಟರಿಗೆ 15 ರೂಪಾಯಿಗೆ ಬೇಡ, ಒಂದು 50 ರೂಪಾಯಿಗಾದರೂ ನಮಗೆ ಸಿಗಬೇಕಾಗಿತ್ತಲ್ವಾ? ಹೋಗ್ಲಿ, ಪೆಟ್ರೋಲ್ ರೇಟ್ ಕಡಿಮೆ ಮಾಡಲಿಲ್ಲ, ಆದರೆ ಪೆಟ್ರೋಲಿಗೆ ಎಷ್ಟು % ಎಥೆನಾಲ್ ಮಿಕ್ಸ್ ಮಾಡ್ತಿದ್ದಾರೆ ಗಮನಿಸಿ. ಅಮೆರಿಕದಲ್ಲಿ ಇನ್ನೂ 10% ಮಾತ್ರ ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದು ಈಗಾಗಲೇ ಹತ್ರ 20% ಆಗಿದೆ. ಮುಂದಿನ 5 ವರ್ಷಗಳಲ್ಲಿ ಎಥೆನಾಲ್ ಮಿಕ್ಸಿಂಗ್ ಅನ್ನು 30%ಗೆ ಏರಿಸ್ತೀವಿ, ನಾವು ಗುರಿ ಮೀರಿ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಮೋದಿ ಸರ್ಕಾರ ಈಗಾಗಲೇ ಪ್ರಕಟಣೆ ಮಾಡಿದೆ. ಅಂದ್ರೆ ಸರ್ಕಾರಕ್ಕೆ ಮತ್ತು ಖಾಸಗಿ ಪೆಟ್ರೋಲಿಯಂ ಕಂಪನಿಗಳಿಗೆ ಲಾಭ ದುಪ್ಪಟ್ಟು ಆಗ್ತಾ ಇದೆ. ತಮಾಷೆ ಸಂಗತಿ ಏನು ಅಂತ ಹೇಳಿದ್ರೆ, ಈ ರೀತಿ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡೋ ಪಾಲಿಸಿ ಜಾರಿಗೆ ತರೋ ಮುನ್ನ
ಮೋದಿ ಸರ್ಕಾರ ಯಾವ ವಾಹನ ಉತ್ಪಾದನಾ ಕಂಪನಿಗಳ ಜೊತೆಗೂ ಮಾತನಾಡಿಲ್ಲ. ಬೈಕ್ ಕಾರುಗಳ ಉತ್ಪಾದಕ ಕಂಪನಿಗಳು ತಮ್ಮ ಮೈಲೇಜ್ ಹೆಚ್ಚಿಸೋದಕ್ಕಾಗಿ ತರಹೇವಾರಿ ಪ್ರಯೋಗಗಳನ್ನು ಇಂಜಿನ್ನಲ್ಲಿ ಮಾಡ್ತಾ ಇದೆ. ಇಂಜಿನ್ ಸುಧಾರಣೆ ಆಗುತ್ತೆ, ಇದರ ನೇರ ಲಾಭ ಗ್ರಾಹಕರಿಗೆ ಸಿಗುತ್ತೆ ಮೈಲೇಜ್ ಕಡಿಮೆ ಆದರೆ ಅದೆಲ್ಲ ಶುದ್ಧ ಪೆಟ್ರೋಲ್ ಬಳಸುವಂತಹ ಎಂಜಿನ್ಗಳು ಉಳ್ಳಂತಹ ಕಾರುಗಳು. ಈಗ ನಮ್ಮ ರಸ್ತೆಯಲ್ಲಿರೋ ಕಾರುಗಳನ್ನು ಬಳಸುವಂತಹ ಪೆಟ್ರೋಲ್ಗೆ ಎಥೆನಾಲ್ ಮಿಕ್ಸ್ ಮಾಡಿದರೆ ಮೈಲೇಜ್ ಎಷ್ಟು ಕಡಿತ ಆಗುತ್ತೆ ಅನ್ನೋದರ ಬಗ್ಗೆ ವಾಹನ ಉತ್ಪಾದನಾ ಕಂಪನಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತಲ್ವಾ? ಅದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಆ ವಾಹನಗಳ ಎಂಜಿನ್ಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತಾದರೆ ಕಾರ್ ಕಂಪನಿಗಳನ್ನು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಸರಿದೂಗಿಸಬೇಕು ಅನ್ನೋದರ ಬಗ್ಗೆ ಕೂಡ ಸರ್ಕಾರ ಚರ್ಚೆ ಮಾಡಬೇಕಾಗಿತ್ತಲ್ವಾ? ಆಗಿದೆಯಾ? ಯಾವುದೂ ಇಲ್ಲ. ನೋ ಡಿಸ್ಕಷನ್, ಓನ್ಲಿ ಎಥೆನಾಲ್ ಮಿಕ್ಸಿಂಗ್. ಈಗ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬರಲಿಕ್ಕೆ ಶುರುವಾಗಿದೆ. ತಮ್ಮ ಬೈಕ್ ಮತ್ತು ಕಾರುಗಳಲ್ಲಿ ಮೈಲೇಜ್ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ಸಮಸ್ಯೆ ಶುರುವಾಗಿದೆ. ವಿಮಾ ಕಂಪನಿಗಳು ಕಾರಿನ ವಾರಂಟಿ ಬಗ್ಗೆ ತಕರಾರು ಎತ್ತಾ ಇದೆ. ಇಂತಹ ಒಂದು ಪ್ರಕರಣದಲ್ಲಿ ಗ್ರಾಹಕರೊಬ್ಬರು ಇತ್ತೀಚೆಗೆ ಕೋರ್ಟಿಗೆ ಹೋಗಿದ್ರು. ಅಲ್ಲಿ ಕೋರ್ಟ್ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಪ್ರಶ್ನೆ ಹಾಕಿದ್ರೆ ಸರ್ಕಾರ ಬ್ರೆಜಿಲ್ನಲ್ಲಿ ನೋಡಿ, ಅಲ್ಲಿ ಬಹಳ ಯಶಸ್ವಿಯಾಗಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲಿನ ಯಶಸ್ಸಿನ ಕಥೆಯನ್ನು ನೀವು ಗಮನಿಸಬೇಕಾದ್ರೆ ಬ್ರೆಜಿಲ್ ನೋಡಬೇಕು ಅಂತ ಕೈ ತೋರಿಸ್ತಾ ಇದೆ. ಹೌದು ಸರ್, ಬ್ರೆಜಿಲ್ನಲ್ಲಿ ಯಶಸ್ಸು ಸಿಕ್ಕಿದೆ. ಅಲ್ಲಿ ಇವತ್ತು 80%ಕ್ಕೂ ಅಧಿಕ ವಾಹನಗಳು ಫ್ಲೆಕ್ಸಿ ಇಂಧನಕ್ಕೆ ನೆರವಾಗುವಂತಹ ಸುಧಾರಿತ ಎಂಜಿನ್ಗಳನ್ನು ಹೊಂದಿದೆ. ಅಂದರೆ ನೀವು ಎಥೆನಾಲ್ ಮಿಕ್ಸ್ ಮಾಡಿರುವಂತಹ ಪೆಟ್ರೋಲ್ ಏನಿದೆಯಲ್ಲ, ಆ ಪೆಟ್ರೋಲ್ನಿಂದ ಬಹಳ ಪರಿಣಾಮಕಾರಿಯಾಗಿ ನಡೆಯುವಂತಹ ಸುಧಾರಿತ ಎಂಜಿನ್ಗಳು ಅಲ್ಲಿ ಈಗಾಗಲೇ ಪ್ರೊಡಕ್ಷನ್ ಶುರುವಾಗಿ ಕಾರುಗಳಲ್ಲಿ ಬಂದಿದೆ. ನಮ್ಮಲ್ಲಿ ಮಾಡದಂತೆ ಅರ್ಜೆಂಟ್ ಆಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯನ್ನು ಅಲ್ಲಿ ಜಾರಿಗೊಳಿಸಿಲ್ಲ. ಅವರು 1930ರ ಅವಧಿಯಲ್ಲೇ ಎಥೆನಾಲ್ ಬಳಕೆಯ ಪ್ರಯತ್ನವನ್ನು ಶುರು ಮಾಡಿದರು. 1975ರಲ್ಲಿ ಆ ಕುರಿತು ರಾಷ್ಟ್ರ ಮಟ್ಟದಂತಹ ಒಂದು ಜಾಗೃತಿ ಅಭಿಯಾನವನ್ನು ಮಾಡಿದರು. 80ರ ದಶಕದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಹಾಕುವ ಇಂಜಿನ್ಗಳನ್ನು ಆವಿಷ್ಕಾರ ಮಾಡಿದರು. ಆಮೇಲೆ 2015ರಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದನ್ನು, ಅಂದರೆ ಅಂತಹ ಕಾರುಗಳನ್ನೇ ನೀವು ತಗೊಳ್ಳಿ ಅನ್ನುವಂಥದ್ದನ್ನು ಕಡ್ಡಾಯ ಮಾಡಿದರು. ಅಂದರೆ ಅಲ್ಲಿ 27%ರಷ್ಟು ಎಥೆನಾಲ್ ಮಿಶ್ರಣದ ಪೆಟ್ರೋಲ್ ಬಳಕೆ ಕಾರು ಸಾಕಾರಗೊಳ್ಳೋದಕ್ಕೆ ಸುಮಾರು 40 ವರ್ಷಗಳನ್ನು ಅವರು ತಗೊಂಡ್ರು. ಎಥೆನಾಲ್ ಆಧಾರಿತ ಎಂಜಿನ್ ಇರುವಂತಹ ವಾಹನಗಳನ್ನು ಖರೀದಿಸಲು ವಾಹನ ಮಾಲೀಕರಿಗೆ ಸಾಕಷ್ಟು ಕಾಲಾವಕಾಶ ಕೂಡ ನೀಡಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯ ಈಗಿನ ಪೆಟ್ರೋಲ್ ದರ ಇದೆಯಲ್ಲ, ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ದರ ಭಾರತಕ್ಕಿಂತ ಸಾಕಷ್ಟು ಕಡಿಮೆ ಇದೆ. ಇವತ್ತು ನಮ್ಮಲ್ಲಿ ತಜ್ಞರು ಹೇಳೋ ಪ್ರಕಾರ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ನಮ್ಮಲ್ಲಿ ಈಗ ಇರುವ ಕಾರುಗಳ ರಬ್ಬರ್ ಸೀಲ್ ಪೈಪ್ಗಳಿಗೆ ಹಾನಿಯಾಗ್ತಾ ಇದೆ. ಎಥೆನಾಲ್ನ ಎನರ್ಜಿ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಸಹಜವಾಗಿಯೇ ಮೈಲೇಜ್ ಕಡಿಮೆ ಆಗ್ತಾ ಬರುತ್ತೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಹೆಚ್ಚು ಕಾಲ ಪೆಟ್ರೋಲ್ ಟ್ಯಾಂಕಿನಲ್ಲಿ ಇದ್ದರೆ ಎಂಜಿನ್ನಿಗೆ ನೀರು ಹೋಗಿ ಅದು ತುಕ್ಕು ಹಿಡಿತದೆ. ಇದನ್ನು ತಜ್ಞರು ಹೇಳ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ವಿಷಯ ಈಗ ಗೊತ್ತಾಯ್ತಲ್ವಾ? ಈ ಪ್ರಶ್ನೆಗಳನ್ನು ನೀವು ಯಾರಿಗೆ ಹೋಗಿ ಕೇಳ್ತೀರಿ? ಲೀಟರ್ಗೆ ಪೆಟ್ರೋಲ್ 15 ರೂಪಾಯಿಗೆ ಸಿಗುತ್ತೆ ಅಂತ ಕಾಗೆ ಹಾರಿಸಿದಂತಹ ಸಚಿವರಿಗೆ ಏನಾದರೂ ಕೇಳ್ತೀರಾ? ನೋಡಿ, ಟ್ರೈ ಮಾಡಿ. ಅಥವಾ ಇಲ್ಲೇ ನಮ್ಮೂರಲ್ಲೇ ಸಿಗೋ ಕೇಂದ್ರ ಸರ್ಕಾರದ ಯಾವುದಾದರೂ ಸಚಿವರಿಗೆ ಅಥವಾ ಸಂಸದರಿಗೆ ಈ ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಆಗುತ್ತಾ ನೋಡಿ. ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.